ಒಂದು 100 ಜನನ ಸೆಲೆಕ್ಟ್ ಮಾಡಿದರು. ಸೊ ಅದರಲ್ಲಿ ಮತ್ತೆ ಇದ್ದಾರೆ ಟಫ್ ಕಾಂಪಿಟೇಟರ್ಸ್ ಇದ್ದಾರೆ. ಅವ್ರಿಗೆ ಕಷ್ಟದ ಪರಿಸ್ಥಿತಿಲಿ ಸಿಗಾಕ್ಸ್ಬೇಕು ನಾವು. ತುಂಬ ದೊಡ್ಡ ಪ್ರೊಸೆಸ್ ಆಗಿತ್ತದು. ಹಾಯ್ ಗೈಸ್, ನಿಮಗೆಲ್ಲ ಗೊತ್ತಾದ ಇನ್ನು ಸ್ವಲ್ಪ ದಿನದಲ್ಲಿ ಬಿಗ್ ಬಾಸ್ ಸೀಸನ್ 13 ಶುರು ಆಗುತ್ತೆ ಕನ್ನಡದಲ್ಲೇ. ಆ್ಯಂಡ್ ಅದಕ್ಕೂ ಮುಂಚೆ ಬಿಗ್ ಬಾಸಲ್ಲಿ ಒಂದು ಅಗ್ನಿ ಪರೀಕ್ಷೆ ಅಂತ ಈ ಬಾರಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದ್ರ ಬಗ್ಗೆನೂ ಬಿಗ್ ಬಾಸ್ ನೋಡೋಂಥ ಆಡಿಯನ್ಸ್ಗೆಲ್ಲ ಗೊತ್ತೇ ಇರುತ್ತೆ. ಯಾಕಂದ್ರೆ ಈಗ ಒಂದು 2 ವಾರದಿಂದ ಅದೇ ಟ್ರೆಂಡಿಂಗಲ್ಲಿ ಇರೋದು. ಸೊ ಆ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಎಷ್ಟು ಜನ ಬರ್ತಾರೆ, ಯಾರನ್ನು ಸೆಲೆಕ್ಟ್ ಮಾಡ್ತಾರೆ ಆ್ಯಂಡ್ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತೇಳಿ ಚಂದನ್ ಶೆಟ್ಟಿ ಅವರು ಬಾಯಿ ತಪ್ಪಿ ಹೇಳ್ಬಿಟ್ಟಿದ್ದಾರೆ ಒಂದು ಇಂಟರ್ವ್ಯೂವಲ್ಲಿ. ಹೌದು, ನಿಮಗೆಲ್ಲ ಗೊತ್ತಾಇದೆ, ಮೊನ್ನೆನೇ ಕಲರ್ಸ್ ಕನ್ನಡದಲ್ಲಿ ಅಫಿಷಿಯಲ್ ಆಗಿ 4 ಜನ ಜೂರಿಗಳನ್ನು ರಿವೀಲ್ ಮಾಡಿದ್ರು. ಅಂದರೆ ಈ ಅಗ್ನಿ ಪರೀಕ್ಷೆಯಲ್ಲಿ ಜಡ್ಜಸ್ಗಳು ಯಾರು ಇರ್ತಾರೆ ಅಂಥೇಳಿ ಅದನ್ನು ರಿವೀಲ್ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ವಿನಯ್ ಗೌಡ, ಸಂಗೀತ ಶೃಂಗೇರಿ, ಚಂದನ್ ಶೆಟ್ಟಿ ಮತ್ತು ನಮ್ಮ ಶ್ರುತಿ ಅವರು. ಸೊ ಇವರೆಲ್ಲ ಕೂಡ ಈ ಒಂದು ಅಗ್ನಿ ಪರೀಕ್ಷೆಗೆ ಜೂರಿಗಳಾಗಿರ್ತಾರೆ. ಸೊ ಚಂದನ್ ಶೆಟ್ಟಿ ಅವ್ರನ್ನ ಕೇಳಿದಾಗ ಸೊ ಯಾವ ರೀತಿ ಒಂದು ಪ್ರೊಸೀಜರ್ ಇರುತ್ತೆ ಅಥವಾ ಇದೆ ಅದೆಲ್ಲವನ್ನು ಚಂದನ್ ಶೆಟ್ಟಿ ಅವರು ಅದು ಅಫಿಷಿಯಲಾಗಿ ಅದನ್ನು ಆಚೆ ಹೇಳ್ಬೋದಾ ಇಲ್ವಾ ಅದೆಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮಗೆ ಒಂದು ಫೂಟೇಜ್ ಸಿಕ್ಕಿದೆ ಅದು. ಸೊ ಚಂದನ್ ಶೆಟ್ಟಿ ಅವರ ಪ್ರಕಾರ ಅಲ್ಲಿ ಯಾರೆಲ್ಲ ಬರ್ತಾರೆ, ಸೊ ಅವ್ರು ಹೇಳಿರೋ ಪ್ರಕಾರ ಲಕ್ಷಾಂತರ ಅಪ್ಲಿಕೇಶನ್ಗಳು ಬಂದಿತ್ತಂತೆ. ಆ್ಯಂಡ್ ಅದರಲ್ಲಿ 100 ಜನರ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಸೊ ಅದನ್ನು ಯಾವ ರೀತಿ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಯಾಕಂದರೆ ಈ 100 ಜನರಿಂದ ಇನ್ನು 17 ಜನರನ್ನು ಸೆಲೆಕ್ಟ್ ಮಾಡುವಂಥ ಕೆಪಾಸಿಟಿ ಒಂದು ಕೆಲಸನ ಈ 4 ಜೂರಿಗಳಿಗೆ ಕೊಟ್ಟಿದ್ದಾರೆ. ಸೊ ಚಂದನ್ ಶೆಟ್ಟಿ ಅವ್ರು ಹೇಳೋ ಪ್ರಕಾರ ಆ ಒಂದು 100 ಜನ ಏನಿದ್ದಾರೆ ಅವ್ರಿಗೆ ಎಂಟದ ಇರಬೇಕು. ಅಂದರೆ ಲೈಕ್ ತುಂಬಾ ಧೈರ್ಯ ಇರಬೇಕು. ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಯಾವುದೇ ಥರ ಇರಲಿ, ಲೈಕ್ ಅವರ ಮನೆಯಲ್ಲಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡುವಾಗ ಅವ್ರು ಎಷ್ಟೇ ಕಾನ್ಫಿಡೆಂಟ್ ಆಗಿದ್ದರೂ ಕೂಡ ಇಲ್ಲಿ ಬಂದು ಸ್ಟೇಜ್ ಮೇಲೆ ಅವ್ರೇನಾದರೂ ವೀಕ್ ಆಗಿದ್ರೆ ಅಥವಾ ಹೆದರ್ಕೊಂಡ್ರೆ ಅಥವಾ ಅವರು ಸ್ಟಾರ್ಟಿಂಗಲ್ಲೇ ಅವರು ಸೋಲನ್ನು ಒಪ್ಕೊಂಡ್ರೆ ಅಂಥವ್ರನ್ನು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಸೆಲೆಕ್ಟ್ ಮಾಡಲ್ಲ. ಸೊ ಚಂದನ್ ಶೆಟ್ಟಿ ಪ್ರಕಾರ, ಅವ್ರು ಹೇಳೋ ಪ್ರಕಾರ ಇವರು ಕೇಳುವಂಥ ಪ್ರಶ್ನೆಗಳಿಗೆ ಅವರ ಉತ್ತರಗಳು ಯಾವ ರೀತಿಯಾಗಿರಬೇಕು ಅಂದರೆ ಜಡ್ಜಸ್ಗಳೇ ಸೈಲೆಂಟ್ ಆಗಬೇಕು. ನೆಕ್ಸ್ಟ್ ಏನು ಕೇಳಬೇಕು, ಏನನ್ನು ಕೇಳಿ ಈ ವ್ಯಕ್ತಿಯನ್ನು ಸಿಕ್ಕಾಕ್ಸ್ಬೇಕು ಅಂಥೇಳಿ ಅವ್ರಿಗೆ ಟ್ರೈ ಮಾಡ್ತಾನೆ ಇರಬೇಕು. ಬಟ್ ಆ ಕಡೆಯಿಂದ ಆ ಕಡೆ ಇರೋಂಥ ಕಂಟೆಸ್ಟೆಂಟ್ ಕೂಡ ಅದೇ ರೀತಿಯಾಗಿ ಉತ್ತರವನ್ನು ಕೊಡ್ತಾ ಇರಬೇಕು. ಸೊ ಇವರ ಕೆಲಸನೇ ಇದೆ ಅಂತ, ಲೈಕ್ ಅಲ್ಲಿರೋವಂಥ ಸ್ಟೇಜಸ್ ಮೇಲೆ ಬಂದಿರೋವಂಥ ಕಂಟೆಸ್ಟೆಂಟ್ಗಳಿಗೆ ಲೈಕ್ ಏನು ಕೇಳಬೇಕು, ಹೇಗೆ ಇವನನ್ನು ತಗ್ಲಾಕ್ಸ್ಬೇಕು ಅನ್ನೋ ಒಂದು ಆ ಥರದ ಕ್ವಶನ್ಗಳನ್ನು ಕೇಳುವಂಥ ಕೆಲಸನ ಈ ಒಂದು 4 ಜೂರಿಗಳಿಗೆ ಕೊಟ್ಟಿರ್ತಾರೆ. ಸೊ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಆಫ್ಕೋರ್ಸ್ ಅವರು ಎಲ್ಲೂ ರಿವೀಲ್ ಮಾಡಿರಲ್ಲ, ಅದು ಅಗ್ನಿ ಪರೀಕ್ಷೆ ದಿನವೇ ರಿವೀಲ್ ಆಗುತ್ತೆ. ಸೊ ಈ ಒಂದು ರೀಲನ್ನು ಯಾರಾದರೂ ಸೆಲೆಕ್ಟ್ ಆಗಿರೋರು ನೋಡ್ತಾ ಇದ್ದರೆ ಸೊ ರೆಡಿಯಾಗಿರಿ. ಸ್ಟೇಜ್ ಮೇಲೆ ಹೋದ ತಕ್ಷಣ ನಿಮ್ಮ ಸೋಲನ್ನ ಒಪ್ಕೋಬೇಡಿ. ಆ್ಯಂಡ್ ಸ್ವಲ್ಪ ಅಲ್ಲಿ ಹೋದ್ಮೇಲೆ ನರ್ವಸ್ ಆಗಿರೋ ಥರ ಅಥವಾ ಭಯ ಆಗಿ ಶಿವರ್ ಆಗ್ತಿರೋದು ಇದೆಲ್ಲವನ್ನು ಮಾಡಿದ್ರೆ ಅಫ್ಕೋರ್ಸ್ ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಆಗಲ್ಲ. ಆ್ಯಂಡ್ ನಿಮ್ಮನ್ನ ಅಲ್ಲಿನೇ ತೆಗೆದಾಕ್ತಾರೆ. ಸೊ ಭಯ ಇದ್ದರೂ ಕೂಡ ನೀವು ಸ್ವಲ್ಪ ಅವ್ರಿಗೆ ಭಯನ ತೋರಿಸ್ಕೊಳ್ದೆ ಇದ್ದರೆ ಸೊ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕೆ ಚಾನ್ಸಸ್ ತುಂಬಾ ಇದೆ. ಸೊ 100 ಜನನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಅದರಲ್ಲೇ 17 ಜನರನ್ನು ಚೂಸ್ ಮಾಡುವಂಥ ಕೆಲಸ ಈ 4 ಜೂರಿಗಳಿಗೆ ಕೊಟ್ಟಿರ್ತಾರೆ ಅಂತೇಳಿ ಚಂದನ್ ಶೆಟ್ಟಿ ಅವರು ಹೇಳಿದ್ದಾರೆ. ಸೊ ಹೋಪ್ ಇನ್ನು ಡೈರೆಕ್ಟಾಗಿ ಅಗ್ನಿ ಪರೀಕ್ಷೆ ದಿನವೇ ನೋಡೋಣ ಏನಾಗುತ್ತೆ ಅಂತೇಳಿ. ಅಲ್ಲಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.